ಹಾಯ್, ಇವತ್ತು ನಾನು ಮಾಡ್ತಿರೋ ಎಂಬ್ರಾಯ್ಡ್ರಿ ಕಸೂತಿ. ನಾನು ಫಸ್ಟ್ ಈ ಥರ ಟ್ರೇಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಡಿಸೈನ್ ಮಾಡಿದ್ರೂ ಇದರಲ್ಲಿ ಜಾಸ್ತಿ ಬರೋದು ನೇಚರ್ಗೆ ಸಂಬಂಧಪಟ್ಟಿರೋ ಡಿಸೈನ್ಸು, ಪಿಕಾಕ್, ಫ್ಲವರ್ಸ್, ಪಕ್ಷಿಗಳು ಈ ಥರ ಎಲ್ಲ ಬರುತ್ತೆ. ಈ ಥರ ಬಾಕ್ಸ್ ಇರುತ್ತೆ. ಏನಿಲ್ಲ, ಬಾಕ್ಸ್ ಥರ ಇರುತ್ತಲ್ಲ, ಅದನ್ನು ಒಂದೊಂದೇ ಬಾಕ್ಸ್ನ ಫಿಲ್ ಮಾಡ್ಕೊತ ಬರಬೇಕು. ಅಂದರೆ 4 ಔಟ್ಲೈನ್ ಥರ ನಾವು ಫಿಲ್ ಮಾಡ್ಕೊತ ಬರಬೇಕು. ಇದಕ್ಕೆ ನಾವು ಕಸೂತಿ ಅಂತ ಕರಿತೀವಿ. ಇದು ಕಾಟನ್ ಸ್ಯಾರೀಸು, ಡ್ರೆಸ್ಸು, ಇದಕ್ಕೆಲ್ಲ ನೆಕ್ ಡಿಸೈನ್ಸು, ಸೈಡ್ ಸ್ಲಿಟ್ ಹತ್ರ, ಸ್ಲೀವ್ಸ್ ಹತ್ರ ಎಲ್ಲ ಇದು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಇದು ನಿಮಗೆ ಕಾಣೋದು ಕಾಟನ್ ಸ್ಯಾರೀಸ್ ಮೇಲೆ ಕಸೂತಿ ವರ್ಕ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಯಾವ ಥರ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಏನಿಲ್ಲ, ನೀವು ಆ ಬಾಕ್ಸ್ಗಳನ್ನ ಫಿಲ್ ಮಾಡ್ಕೊತ ಬರಬೇಕಷ್ಟೇ. ನೀಟಾಗಿ ಮಾಡಬೇಕು. ಒಂದು ಕಡೆಯಿಂದ ನೀವು ನೆಕ್ಸ್ಟ್ಗೆ ತೊಗೊಳ್ಳೋವಾಗ ಅಕ್ಕಪಕ್ಕ ತೊಗೋಬಾರ್ದು. ಆ ಥ್ರೆಡ್ ಎಲ್ಲಿ ಎಂಡಾಗಿರುತ್ತೋ ಅಲ್ಲಿಂದನೇ ತೊಗೋಬೇಕು. ಇಲ್ಲಾಂದರೆ ಆ ಕಡೆ ಈ ಕಡೆ ಆದರೆ ನಿಮಗೆ ಇನ್ಕಂಪ್ಲೀಟ್ ಥರ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ. ನೋಡಿ, ನೀಟಾಗಿ ಬಾಕ್ಸ್ ಥರ ಫಾರ್ಮೇಷನ್ ಆಗ್ತಾಯಿದೆ. ಇದು ನಾನು ಚಿಕ್ಕದು ಇದು ನಾನು ಬಾರ್ಡರ್ ಥರ ಹಾಕ್ಕೊಂಡಿದ್ದೀನಲ್ಲ, ಅದು ಸಿಂಗಲ್ ಪೀಸ್ನ ನೀವು ಬೇಕಾದ್ರೆ ಡ್ರೆಸ್ಗೆ, ಸ್ಯಾರೀಸ್ಗೆ ಮಧ್ಯ ಮೋಟಿವ್ಸ್ ಥರ ನೀವು ಹಾಕೋಬೋದು. ಇಲ್ಲಿ ನಾನು 3 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಒಂದು ಕಡೆಯಿಂದ ಒಂದು ಕಡೆಗೆ ತೊಗೊಂಡು ನೀವು ಬಾಕ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಷ್ಟೆ. ನೋಡಿ, ನೀವೇನಿಲ್ಲ, ಟ್ರೇಸ್ ಹಾಕ್ಕೊಂಡಿರ್ತೀರಲ್ಲ, ನಾನು ಕಾರ್ಬನ್ ಶೀಟಲ್ಲಿ ನಾನು ಡಿಸೈನ್ಸ್ನ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಟ್ರೇಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೀವು ಅದು ಎಲ್ಲಿದೆ ಆ ಡಿಸೈನ್ಸ್ ಅದ್ರ ಮೇಲೆ ನೀವು ಥ್ರೆಡ್ನ ಫಿಲ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ತುಂಬ ಈಸಿ ಇದು. ನೋಡಿ, ಕಂಪ್ಲೀಟ್ ಆಗ್ತಾಯಿದೆ. ಸೆಂಟರ್ ಡಿಸೈನ್ ಕಂಪ್ಲೀಟ್ ಆಯಿತು. ನೀವು ಹಿಂದೆ ಮುಂದೆ ತೊಗೊಂಡ್ರೆ ಡಿಸೈನ್ ಕೆಟ್ಟೋಗುತ್ತೆ. ಒಂದು ಹಿಂದೆ ಒಂದು ಮುಂದೆ, ದೊಡ್ಡದು ಚಿಕ್ಕದು ಚೆನ್ನಾಗಿರಲ್ಲ. ಇದಕ್ಕೆ ಮೆಜರ್ಮೆಂಟ್ ಮಾತ್ರ ಒಂದೇ ಇರಬೇಕು. ಕ್ರಾಸಾಗಿ ಹಾಕಿದ್ರೂ ಚೆನ್ನಾಗಿ ಬರೋದಿಲ್ಲ. ಟ್ರೇಸ್ ಮಾಡ್ಕೊಂಡ್ಮೇಲೆ ಒಂದೇ ಸಮ ಹಾಕ್ಕೊತ ಹೋಗ್ಬೋದು. ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಎಲ್ಲಿ ಎಂಡಾಗುತ್ತೋ ನೆಕ್ಸ್ಟ್ ಎಲ್ಲಿಂದ ತೊಗೋಬೇಕಂತ ಹಾಗೆ ತೊಗೊಳ್ಬೋದು. ಬೇಗ ಹಾಕ್ಬೋದು, ಇದೇನು ಲೇಟ್ ಆಗಲ್ಲ ಡಿಸೈನು. ನೋಡಿ, ಎಷ್ಟು ಬೇಗ ಮುಗಿತಾ ಇದೆ ಡಿಸೈನ್ಸು.
ನೋಡಿ, ಇವು ಹಾಕ್ತಾ 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 ಡಿಸೈನ್ ಫಾರ್ಮೇಷನ್ ಆಗ್ತಾ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಪೇಷನ್ಸಿಂದ ಹಾಕಬೇಕು. ನೋಡಿ, ಲಾಸ್ಟ್ ಒಂದಿದೆ. ಏನು ಕಂಪ್ಲೀಟ್ ಆಯಿತು. ನಾನು ಕಾರ್ನರಲ್ಲಿ ಬಿಟ್ಟಿದ್ದೀನಲ್ಲ, ಅದು ನಾನು ಗ್ರೀನ್ ಕಲರಲ್ಲಿ ಹಾಕ್ತೀನಿ. ಅದಕ್ಕೆ ನಾನು ಅದು ನನಗೆ ಬಿಟ್ಟಿದ್ದೀನಿ. 2 ಕಲರ್ ಕಾಂಬಿನೇಷನ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಒಂದೇ ಡಿಸೈನ್ಗೆ ಒಂದೇ ಕಲರಲ್ಲಿ ಹಾಕ್ಬೋದು, ಇಲ್ಲ ಒಂದರಲ್ಲೇ 3-4 ಕಲರ್ ಬರೋಂಗೆ ಹಾಕ್ಬೋದು, ಇಲ್ಲ ಒಂದು ಫುಲ್ ಡಿಸೈನ್ ಒಂದು ಕಲರು, ಅದ್ರ ಪಕ್ಕದ ಒಂದು ಕಲರು, 2 ಕಲರ್ನ ಆಲ್ಟರ್ನೇಟಿವ್ ಒಂದಾದಮೇಲೆ ಒಂದು ಹೆಂಗೆ ಬೇಕಾದ್ರೂ ಹಾಕ್ಬೋದು. ನೋಡಿ, ಈಗ ಫುಲ್ಲು ಬ್ಲೂ ಅಲ್ಲಿ ಕಂಪ್ಲೀಟ್ ಆದಮೇಲೆ ನನ್ನದು ಡೈಮಂಡ್ ಶೇಪ್ ಇದೆಯಲ್ಲ ಬಾಕ್ಸ್, ಅದಕ್ಕೆ ನಾನು ಗ್ರೀನ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಸುಮ್ಮನೆ ಕಾಂಟ್ರಾಸ್ಟ್ ಮಾಡಿ ಹಾಕೋಕ್ಕೆ, ಹೈಲೈಟ್ ಆಗೋಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಸೇಮ್ ಕಲರ್ ಹಾಕ್ಬೋದು, ಇಲ್ಲ ಫುಲ್ ಆಪೋಸಿಟ್ ಕಲರಲ್ಲಿ ಹಾಕ್ಬೋದು, ಹೆಂಗೆ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಅದೇ ಥರ ನಾನು ಇನ್ನು 3 ಸೈಡನ್ನು ಕಂಪ್ಲೀಟ್ ಮಾಡ್ಕೊತೀನಿ. ನಿಮಗೆ ಕಸೂತಿ ಎಂಬ್ರಾಯ್ಡ್ರಿ ಅಂದರೆ ಹಿಂಗೆ ಇರುತ್ತೆ, ಬಟ್ ಡಿಸೈನ್ಸ್ ಚೇಂಜ್ ಇರುತ್ತೆ ಅಷ್ಟೇ. ನೀವು ಹಾಕೋ ಮೆಥಡೆಲ್ಲ ಸೇಮ್ ಇರುತ್ತೆ. ನೋಡಿ, 2 ಕಲರ್ ಹಾಕ್ತಿದ್ದಂಗೆ ಡಿಸೈನ್ ಲುಕ್ಕೇ ಚೇಂಜ್ ಆಗ್ತಾಯಿದೆ. ಗ್ರೀನ್ ಬ್ಲೂ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ನೀವು ಪಿಂಕ್ ಹಾಕ್ಬೋದು. ನೀಡಲ್ ತುಂಬ ದೊಡ್ಡದು ತೊಗೋಬೇಡಿ, ತುಂಬ ಚಿಕ್ಕದು ತೊಗೋಬೇಡಿ, ಮೀಡಿಯಮ್ ಸೈಜ್ ಇರಬೇಕು. ದೊಡ್ಡದಾದರೆ ನೀವು ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಎತ್ಕೊಳ್ಳೋಕ್ಕೆ ಆಗಲ್ಲ. ಚಿಕ್ಕದಾದ್ರೂ ನೀವು ಒಂದರಿಂದ ಇನ್ನೊಂದು ಕಂಟಿನ್ಯೂ ಮಾಡೋಕ್ಕೂ ಆಗಲ್ಲ. ಸೊ ಮೀಡಿಯಮ್ ಸೈಜಲ್ಲಿ ತೊಗೊಂಡ್ರೆ ನೀಟಾಗಿ ಡಿಸೈನ್ ಬರುತ್ತೆ. ನೋಡಿ, ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ.
ಮುಗೀತು. ನೋಡಿ ಎಲ್ಲ ಆದಮೇಲೆ ಈ ಥರ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫೈನಲ್ ಲುಕ್ ಈ ಥರ ಬರುತ್ತೆ. ಥ್ಯಾಂಕ್ ಯು.